ಅವರು ಮೊದಲನೇ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ತಾವು ಮಾಡೋ ಕೆಲಸದ ಬಗ್ಗೆ ಅತೀವ ಶ್ರದ್ಧೆ ಇಟ್ಕೊಂಡು ಕೆಲಸ ಮಾಡುವಂಥ ಹುಡುಗರು. ಇದು ಅವ್ರ ಫಸ್ಟ್ ಸಿನಿಮಾ ಅಥವಾ ಹೊಸಬ್ರು ಅಂತ ಅನಿಸ್ಲೇ ಇಲ್ಲ. ಎಷ್ಟು ಡೀಟೇಲ್ ಹೋಮ್ ವರ್ಕ್ ಮಾಡ್ಕೊಂಡಿದ್ರು ಅಂತ ನನಗೆ ನೋಡಿ ತುಂಬ ಆಶ್ಚರ್ಯ ಆಯಿತು. ಪ್ರತಿಯೊಂದು ಸೀನ್ ಆಗಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ಅವ್ರು ಎಕ್ಸ್ಪ್ಲೈನ್ ಮಾಡಿರೋ ರೀತಿನೇ ಅವ್ರಿಗೆ ಎಕ್ಸಿಕ್ಯೂಟ್ ಆಗಬೇಕು, ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅವರು. ತುಂಬ ಅನುಭವ ಇರೋ ರೀತಿ ಮಾಡಿದ್ದಾರೆ. ಅವ್ರ ಕೆಲಸ ಯಾವುದೇ ಆಗಲಿ ಒಂದು ಪರ್ಫೆಕ್ಷನ್ನು. ತೇಜಸ್ ಬಂದು ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ, ಪ್ಲಸ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮಯೂರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಪ್ಲಸ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಎರಡು ರೀತಿ ಜವಾಬ್ದಾರಿಗಳನ್ನು ಅಂದರೆ ತಗೊಂಡಿದ್ರು ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ನನ್ನ ಟೇಸ್ಟು ಅವನ ಟೇಸ್ಟು ಅದೇ ಯಾವುದೇ ರೀತಿ ಬೇರೆ ಇಲ್ಲ. ಇಬ್ಬರಿಬ್ಬರಿದ್ದೀವಿ ಅಂತ ಅನ್ಸೋದ್ಕಿಂತ ಜಾಸ್ತಿ ನನಗೆ ಅವನಿದ್ರೆ ಒಂದು 100 ಆನೆ ಬಲ. ಅದಕ್ಕೋಸ್ಕರ ನನಗೆ ಇನ್ನೂ ಈಸಿ ಆಯ್ತು. ಅದು ಸಿನಿಮಾ ಅವರ ಜೀವನದ ಇನ್ನೊಂದು ಅಂಗ ಅಂತ ನನಗನ್ಸಿದ್ದು. ಎಲ್ಲರೂ ಹೇಳ್ತಾರೆ ನಂಗೆ ನಿದ್ದೆಯಲ್ಲೂ ಸಿನಿಮಾ, ಊಟದಲ್ಲೂ ಸಿನಿಮಾ, ಮಲಗಿದಾಗಲೂ ಸಿನಿಮಾ, ಎದ್ದಾಗಲೂ ಸಿನಿಮಾ ಅಂತ. ಅದೆಲ್ಲವೂ ಇವರಲ್ಲಿ ಕಾಣಿಸುತ್ತೆ. ಆಯಿತಾ? ಎಲ್ಲ ಕ್ವಶನ್ಸ್ ಇಷ್ಟನಾ? ಎಸ್.